ಮಿಲ್ಕ್ ಓಟ್ಸ್ ರೆಸಿಪಿ. ಈ ಓಟ್ಸ್ ಮಾಡೋದಕ್ಕೆ ತುಂಬಾ ಈಸಿ, ಆರಾಮಾಗಿ ಒಂದು 10 ನಿಮಿಷದಲ್ಲಿ ಮುಗಿದೋಗುತ್ತೆ. ಸಕ್ಕರೆ ಯೂಸ್ ಮಾಡ್ದಲೇ ಹಾಲು ಮತ್ತು ಫ್ರೂಟ್ಸ್ನಲ್ಲಿರೋ ನ್ಯಾಚುರಲ್ ಸ್ವೀಟ್ನರ್ಸ್ನ ಯೂಸ್ ಮಾಡಿಕೊಂಡು ಮಾಡೋ ಅಂಥ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ ಇದು. ಡಯಟ್ ಮಾಡೋದಕ್ಕೆ, ವೆಯ್ಟ್ ಲಾಸ್ಗೆ ಮತ್ತು ಏನಾದರೂ ಒಂದು ಲೈಟಾಗಿ ತಿನ್ನಬೇಕು ಅನಿಸಿದಾಗ ಒಳ್ಳೆ ಆಪ್ಷನ್ ಇದು. ಸೊ ಈ ಮಿಲ್ಕ್ ಓಟ್ಸ್ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಕ್ವಿಕರ್ ಓಟ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ನೀರು ಕುಡಿಯೋ ಲೋಟದಲ್ಲಿ ಅರ್ಧ ಗ್ಲಾಸಷ್ಟು ಓಟ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಒಂದು ಫ್ರೈಯಿಂಗ್ ಪ್ಯಾನ್ಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಓಟ್ಸ್ ಎಲ್ಲ ಮುಳುಗೋ ಅಷ್ಟು ಬಿಸಿ ನೀರನ್ನ ಹಾಕ್ಕೊಬೇಕು. 1 ನಿಮಿಷ ಬಿಸಿ ನೀರಲ್ಲಿ ಓಟ್ಸ್ ಸ್ವಲ್ಪ ಬಾಯ್ಲ್ ಆಗಲಿ. ಆಮೇಲೆ ಇದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ಹಾಲು ಹಾಕ್ಕೊಳ್ಳಿ. ಹಾಲು ಹಾಕ್ಕೊಂಡ್ಮೇಲೆ ಒಂದು ಸ್ವಲ್ಪ ಈ ಥರ ಚೆನ್ನಾಗಿ ಸ್ಟಿರ್ ಮಾಡ್ಕೊಂಡ್ಬಿಟ್ಟು ಬಾಯ್ಲ್ ಆಗೋದಕ್ಕೆ ಬಿಡಿ. ಮಿಲ್ಕ್ ಒಂದು ಸ್ವಲ್ಪ ಕಮ್ಮಿ ಆಯಿತು ಅನಿಸ್ತು, ಅದರಿಂದ ಇನ್ನೊಂದು ಸ್ವಲ್ಪ ಮಿಲ್ಕ್ ಹಾಕ್ಕೊತಾ ಇದ್ದೀನಿ. ಈಗ ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು, ಒಂದು 5 ನಿಮಿಷನೇ ಬಾಯ್ಲ್ ಆಗಬೇಕು ಚೆನ್ನಾಗೆ. ಅದರಿಂದ ಒಂದು ಕ್ಯಾಪ್ ಮುಚ್ಚಿಬಿಟ್ಟು ಬಿಟ್ಬಿಡಿ. ಎಲ್ಲ ಹಾಲಿನಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಈ ಥರ ಹರಳಬೇಕು. ಒಂದು 5-6 ನಿಮಿಷ ಚೆನ್ನಾಗಿ ಈ ಥರ ಹಾಲಿನಲ್ಲಿ ಬಾಯ್ಲ್ ಆದಮೇಲೆ ಓಟ್ಸ್ ಬೆಂದಿರುತ್ತೆ ನೋಡಿ, ಈ ಥರ ಆಗಿರಬೇಕು. ಇದೇ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು. ತುಂಬ ಗಟ್ಟಿ ಮಾಡ್ಕೊಬೇಡಿ, ಚೆನ್ನಾಗಿರಲ್ಲ ತಿನ್ನೋದಕ್ಕೆ. ಮತ್ತು ಬಿಸಿಯಾಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಈಗ ಓಟ್ಸ್ನ ಪ್ಲೇಟ್ ಮಾಡಿ ತೋರಿಸ್ತೀನಿ. ಬಿಸಿಯಾಗಿರಬೇಕಾದ್ರೇ ಈ ಮಿಲ್ಕ್ ಓಟ್ಸ್ನ ಒಂದು ಪ್ಲೇಟ್ ಅಥವಾ ಬೌಲ್ನಲ್ಲಿ ಹಾಕ್ಕೊಳ್ಳಿ. ಆಮೇಲೆ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಆ್ಯಪಲ್ ಪೀಸಸ್ನ ಹಾಕ್ಕೊಬೇಕು. ಮತ್ತು ಒಂದು ಸ್ವಲ್ಪ ಕ್ರಷ್ ಮಾಡ್ಕೊಂಡಿರೋ ಅಂಥ ಬಾದಾಮ್ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಒಂದು ಸ್ವಲ್ಪ ಪಂಪ್ಕಿನ್ ಸೀಡ್ಸ್ನ ಹಾಕ್ಕೊತಾ ಇದ್ದೀನಿ. ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಕೊಂಡಷ್ಟು ಕ್ರಂಚಿಯಾಗಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಹಾಗೆ ಒಂದು ಸ್ವಲ್ಪ ರಾಸ್ಬೆರಿನ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಹತ್ರ ರಾಸ್ಬೆರಿ ಇಲ್ಲ ಅಂತ ಅಂದರೆ ಡ್ರೈ ಗ್ರೇಪ್ಸ್ ಹಾಕ್ಕೊಳ್ಳಿ, ಅದು ಚೆನ್ನಾಗಿರುತ್ತೆ. ಮತ್ತು ಒಂದು ಸ್ವಲ್ಪ ಬಾಳೆಹಣ್ಣನ್ನು ಕಟ್ ಮಾಡಿಕೊಂಡು ಈ ಥರ ಇಟ್ಕೊತಾ ಇದ್ದೀನಿ. ಲಾಸ್ಟಲ್ಲಿ ಒಂದು ಸ್ವಲ್ಪ ಇವಾಗ ನಾನು ಹನಿನ ಡ್ರಿಸಲ್ ಮಾಡ್ಕೊತಾ ಇದ್ದೀನಿ. ನಾವು ಯಾವುದೇ ಸಕ್ಕರೆ ಹಾಕಿಲ್ಲದೆ ಇರೋದ್ರಿಂದ ಲೈಟಾಗಿ 1-2 ಡ್ರಾಪ್ ಹನಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇಷ್ಟೇ ಸ್ವೀಟ್ ಸಾಕಾಗುತ್ತೆ. ತಿನ್ನಬೇಕಾದ್ರೆ ಇದೆಲ್ಲ ಫ್ರೂಟ್ಸ್ನು ಮಿಕ್ಸ್ ಮಾಡ್ಕೊಂಡು ಓಟ್ಸ್ ಜೊತೆ ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಎಂಜಾಯ್ ಮಾಡಿ. ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಸಬ್ಸ್ಕ್ರೈಬ್ ಟು ಸಿಂಪ್ಲಿ ಜ್ಯೋತಿ ಗೌಡ.